ಸರ್ಪ ಲಾಂಛನ ಸರ್ಪ ಎಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಮೋರ್ಘರೆವ ಬಿರುಗೋಳಿಗೆ ಬೆಚ್ಚದೆ ಧರೆಯನ್ನೇ ನಡುಗಿಸಿ ಪ್ರಾಚಂಡ ಗಂಡುಗಳಿಯಾಗಿ ಕಂಗೊಳಿಸುತ್ತ ಕನಕರತ್ನ ಸೋಪಾನಗಳನ್ನೊಳಗೊಂಡು ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೇನ್ಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿ ನಿಂತ ಮಹಾವೀರ ಹಸ್ತಿನಾದೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಕುರುವಂಶೋದ್ಧಾರಕ ನೆಟ್ಟುಸಿರು ಬಿಟ್ಟು ದಿಟ್ಟಿಸಿ ನೋಡುವ ಭಾರ್ಗವಿ ವಿಜಯಿ ಗುರುಪಿತ ಭೀಷ್ಮಂ ನಮೋ ನಮಃ. ಕುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿ ಕುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮಃ. ಗೋ ಮಾತೆಯ ಶೀರ ಗೋಪಾಲನಿಗೆ ಅತಿಸಾರ ಯದುಪತಿ ಭಕ್ತ ಶಿರೋಮಣಿ ಚಿಕ್ಕಪ್ಪ ವಿದ್ರ ಮಹಾಶಯ ಕುಶಲವೇ? ಬಂಡ ಭೀಮನ ರುಂಡವನ್ನು ಚಂಡಾಡಿ ಗೊಂಡಿಗೆ ಬಿಸಿ ರಕ್ತವಿನ್ನೀರಲು ಸದಾ ಸಿದ್ಧನಿರುವ ಎನ್ನನುಜ ದುಶ್ಯಾಸನ ಎದುರ್ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಸೊಕ್ಕಡಗಿಸಿದ ಸಿಂಧೂ ರಾಜ ಅಪ್ರತಿಮ ಬಿಲ್ಲಾಳು ಕೆಚ್ಚೆದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ಎನ್ನ ಅಂಗಾಧಿಪ ಮಿತ್ರ ಮಿತ್ರ. ಅಷ್ಟೇ ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗೆ ಸ್ವಲ್ಪವೂ ಅಜರುಕನಾಗದೆ ನಿರುತವು ರಾಜ್ಯಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನೇ ನೀಡುವ ಸೌಬಲ ರಾಜ ಮಾವ ಶಕುನಿ ಎಂದು ನಿಮ್ಮನ್ನೆಲ್ಲ ಪಡೆದ ನಾನೇ ಧನ್ಯ, ನಾನೇ ಧನ್ಯ, ಆ ಪರಮ ಧನ್ಯ. ಹಸ್ತಿನಾವತಿಯ ವಜ್ರಖಚಿತವಾದ ಸಿಂಹಾಸನವೇ ನಿನಗೆ ಶರಣು ತಾಯಿ, ಶರಣು. ಗಾಂಧಾರಿ ದೇವಿ ಗರ್ಭ ಸಂಜಾತ ಧೃತರಾಷ್ಟ್ರ ಜ್ಯೇಷ್ಠತನಯ ಸರ್ಪಲಾಂಛನ ಕೌರವೇಶ್ವರನಿಗೆ ವಿಜಯೀ ಭವ, ವಿಜಯೀ ಭವ, ದಿಗ್ವಿಜಯೀ ಭವ. ಪಿತಾಮಹ, ಸಹೋದರ ಸಿಂಧೂ ರಾಜ, ಮಿತ್ರ ಕರ್ಣ, ಮಾವ ಶಕುನಿ, ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಮಾವ ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೇ. ಸ್ವರ ಸಂಪನ್ನ ಕೀರ್ತಿಮಣಿ ಮುಕುಟ ಮರ್ದನಗೆ ಗುರುಗನ ನಿಪುಣ ನಿಜರೇಂದ್ರನಿಗೆ ದಾನಗೈದ ಕರ್ಣ
ಸಭಾ ಸದಸ್ಯರೇ, ಗುರು ಹಿರಿಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿರುವುದ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣನನ್ನು ದೂತನಾಗಿ ಆ ಸ್ಥಾನಕ್ಕೆ ಕಳಿಸಿರುವಂತೆ ಅರಣ್ಯದಲ್ಲಿ ವನವಾಸ ಮಾಡುತ್ತಿದ್ದವರ ಧೈರ್ಯ ಎಷ್ಟರ ಮಟ್ಟಿಗೆ ಹೆಚ್ಚಿರಬಹುದು ನೋಡಿದಿರಾ ತಾತ? ಏನೆಂದಿರಿ ತಾತ? ಯುದ್ಧವೇ ಯುದ್ಧ. ನನಗೆ ಸರಿಸೋಟ್ಟಿರುವರೆ ನನಗೆ ಸರಿಸೋಟ್ಟಿರುವರೆ ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬಾರ್. ಗುರುಕುಲ ಸೇಮ್ ಆಸನದೆ ಚಲವ ಬಿಡದೆ ಶೌರ್ಯದಿಯೇ ಕೈಕದರೆ ಎನಿಸಿಬಾರ್. ಸೋಟ್ಟಿರುವರೆ ನನಗೆ ಸರಿಸೋಟ್ಟಿರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳನ್ನೊಲಿಸದೆ ಬಿಡು. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಪುಗಳನ್ನೊಲಿಸದೆ ಬಿಡು. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಶಕುನಿ ಸಲಹೆ ನೀಡದಿರುವನೆ, ಮಿತ್ರಕರ್ಣ ಶತ್ರುಗಳು ಬಿಡುವನೆ. ಅನುಜ ದುಶಾಸನ ಅವರನ್ನು ಒಲಿಸದಿರುವನೆ. ಅನುಜ ದುಶಾಸನ ಅವರನ್ನು ಒಲಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆ ನನಗೆ ಸರಿಸಾಟಿರುವರೆ ಪೆಣ್. ಸಾಟಿರುವರೆ ನನಗೆ ಸರಿಸಾಟಿರುವರೆ ಪೆಣ್. ಕುರುಗುಲ ಸೇಮ್ ಆಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕೆದರೆ ಎನಿಸಿಬಾಳು. ಕುರುಕುಲ ಸೇಮ್ ಆಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕೆದರೆ ಎನಿಸಿಬಾಳು. ಸಾಟಿರುವರೆ ನನಗೆ ಸರಿಸಾಟಿರುವರೆ ಪೆಣ್. ಸಾಟಿರುವರೆ ನನಗೆ ಸರಿಸಾಟಿರುವರೆ ಪೆಣ್. ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ನದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ಆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞ ಕಾರ್ಯಕ್ಕೆ ಸರಿಯಾದ ಕರ್ಮೋಪದೇಶಕನಾರು? ಏನು ಅಣ್ಣ ಈಗ ಹೇಳುತ್ತಿರುವೆ? ಅಂಗಾಧಿಪತಿಯಾದ ನಮ್ಮ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಎದುರೇ ಬೆಳೆದ ನಮಗೇಕೆ ಆ ಚಿಂತೆ ಸಿಗೋದನ? ಚಾರಿಣಿ, ಬಂದ ಸಮಾಚಾರವೇನು? ಏನು? ಪುರುಷ ಶ್ರೇಷ್ಠ ನಾನಿಲ್ಲಿರುವಲ್ಲಿ ಅವನಾರು ಪುರುಷೋತ್ತಮ, ಅವನಾರಿಗೆ ಪುರುಷೋತ್ತಮ, ಅವನಿಲ್ಲಾರಿಗೆ ಪುರುಷೋತ್ತಮನು. ನೆಟ್ಟಗೆ ನನ್ನ ರಮನೆಗೆ ಬಾರದೆ ತನ್ನುಟ್ಟು ಗುಣಕ್ಕನುಸಾರವಾಗಿ ಆ ದಾಸಿ ಪುತ್ರನ ಮನೆಗೆ ಹೋದನಂತಲ್ಲ, ಅವನು ಪುರುಷೋತ್ತಮನೇ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆಯೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವುದಲ್ಲದೆ ನಿನ್ನಲ್ಲಿ ಯಾಚನೆಯಾಗಿ ಬರುತ್ತಿಲ್ಲ. ಯಾರು ಮಾತನಾಡುತ್ತಿರುವುದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ಏನೆಂದರೆ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ದುರ್ಯೋಧನ, ನ್ಯಾಯಕ್ಕೆ ಸರ್ವರು ಅಧೀನರು, ನಿನಗೆ ನ್ಯಾಯವೂ ಅಧೀನವು. ರೋಗಿಗೆ ಅಪತ್ಯ ವೃತ್ತಿಸುವಂತೆ ನಿಗುರಿಸುವುದಿಲ್ಲ. ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿಯಾಗಿ ಮಾತನಾಡುತ್ತಿರುವೆ. ವಿದುರ, ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ವಿದುರ,
ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ನರದ ಸಭೆಯೊಳು ನಿಂದು ಜರಿದು ಈ ಕೌರವದ ರವೋ ವಿದುರ ನರದ ಸಭೆಯೊಳು ನಿಂದು ಜರಿದು ಈ ಕೌರವ ನುಡಿವೆಯೋದೊಳಗಿಳಿದು ಕೊಲ್ಲನಿ ಕಗ್ಗದೊಳು ನುಡಿವೆಯೋದೊಳಗಿಳಿದು ಕೊಲ್ಲನಿ ಕಗ್ಗದ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ತಬ್ಬಲಿಯ ಮಗ ನೀನು ಪರದೇಶೇ ಹೆಬ್ಬುಲಿಯ ಗರ್ಭವನ್ನು ಬೇರಿಸಲೆಂದರದೆ ತಬ್ಬಲಿಯ ಮಗ ನೀನು ಪರದೇಶೇ ಹೆಬ್ಬುಲಿಯ ಗರ್ಭವನ್ನು ಭೇದಿಸಲೆಂದರದೆ ಕಡುವೈರಿ ಪಾಂಡವರ ಫಲವಹಿಸೆ ಜಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸೆ ಕಡುವೈರಿ ಪಾಂಡವರ ಪರವಹಿಸೆ ಛಲದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸೆ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ಒದರದಿರಲು ವಿದುರ ಸದರದೆ ದುಡುಕಿ ಒದರದಿರಲು ವಿದುರ ಸದರದೆ ಸಕಲ ವೀರರಿಂದ ಪೌರ್ತನಾದ ಈ ದುರ್ಯೋಧನನಿಗೆ ಓರ್ವ ದಾಸಿ ಪುತ್ರನ ನೀಚಿ ವಚನಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ್ಯಸಭೆ ಎಂಬ ಗೌರವವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವನು. ಇವನನ್ನು ಕೂಡಲೇ ಸಭೆಯಿಂದ ಹೊರಗೆ ತಳ್ಳು. ವಿದುರ ಅಲ ಸಹೋದರ ಮಾವ ಮಿತ್ರ ಸಿಂಧು ರಾಜ ಏನೋ ಮಣ್ಣನನ್ನು ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಕದಾರಂಡದಿಂದ ಹಪ್ಪಳಿ ತೊಲಗೋ ಅಬಿ ಹೇಳು ಪಾಪಿ. ನನ್ನನ್ನು ಸಭೆಯಿಂದಾಚೆಗೆ ದೂಕಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ದ್ರೌಪದಿಯ ವಸ್ತ್ರಾಭರಣ ಸಮಯದಲ್ಲಿ ಭೀಮಸೇನನು ನಿನ್ನನ್ನು ಪ್ರಹರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಆ ಸಮಯದಲ್ಲಿ ನಿನ್ನ ರಕ್ಷಿಸಲೆಂದು ಇಟ್ಟಿದ್ದ ಈ ಧನಸ್ಸನ್ನು ಇವಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಪರಿಹಾಸ್ಯಕ್ಕೆ ಗುರಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿನ್ನ ಪಕ್ಷದಲ್ಲಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸತಕ್ಕ ವೀರರು ಶೂರರು ಅನ್ಯಾಯವಾಗಿ ದುಡುಕಿದೆಯಲ್ಲ ಸುಯೋಧನ. ಮಿತ್ರ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನೂ ಸಹ ಹೆದರುವೆಯ? ಈ ವಿದುರನು ಎಂದಾದರೂ ತಾನೇ ಆಯುಧವನ್ನು ಹಿಡಿದು ಯುದ್ಧವನ್ನು ಮಾಡಿರುವನು.
ಅಥವಾ ಈತನ ಬಿಲ್ಲಿನಿಂದಾಗಬೇಕಾದದ್ದಾದರೂ ಏನು? ಇಂತಹ ಬಿಲ್ಲುಗಳು ನನ್ನ ಶಸ್ತ್ರಾಗ್ರಹದಲ್ಲಿ ಸಹಸ್ರಾರಿರುವುದು ಚಿಂತಿಸಬೇಡ ಬಿಡು ಮಿತ್ರ. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯಿಂದ ಹೊರ ಹೋಗಬೇಕಾದಿತ್ತು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ತಿಳಿಸಿದನಲ್ಲವೇ? ಎಲ್ಲಿ ಸಿದ್ಧವಿದೆಯೇ? ಇದು ತೆಗೆದುಕೋ ಅಗ್ರಜ, ಸಿದ್ಧವಿದೆ. ಅದನ್ನು ಇಲ್ಲಿಗೆ ತಾ. ಆ ಕೃಷ್ಣನು ಬಂದಾಗ ನಾನು ಇದನ್ನೇ ನೋಡ್ತಾ ಕುಳಿತಿರುವೆನು. ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರೂ ಸಹ ಆ ದುರ್ಯೋಧನನು ನನ್ನ ಕಡೆ ನೋಡದಲೇ ಕುಳಿತಿರುವವನಲ್ಲ. ಇರಲಿ, ಅವನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗೂ ನನ್ನ ಯೋಗ ಮಾಡಿ. ಏನಿದು? ಒಂದು ಬಾರಿಗೆ ಭೂಮಿ ಕಂಪಿಸದಂತಾಯ್ತಲ್ಲ. ಹೇಳಿದ್ದರೆ ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ಭೂಪಾಲಕನಾದ ನೀನು ಗೋಪಾಲಕನಾದ ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಕೃಷ್ಣ, ನೀನಿಲ್ಲಿಗೆ ಏನಾಗಿ ಬಂದಿರುವೆ? ದೂತನಾಗಿ. ಆ ದೂತತ್ವದ ಲಕ್ಷಣವು ನಿನ್ನಲ್ಲಿದೆಯೋ ಇಲ್ಲವೆಂದು ಆಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆಗೊಂದು ವೇಳೆ ನಾನೇನಾದರೂ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆ ಹೊರತು ನಿನಗಲ್ಲ. ಆ ವಾಹನ ಇಲ್ಲದೆ ಆಗಮಿಸಿರುವ ಮಾಧವ, ಅಲಂಕರಿಸು. ಆಗಲಿ ಭಾವ. ಕೃಷ್ಣ, ಭಾವ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಏನೋ ಇದ್ದರೂ
ಇದ್ದರೂ ಇರಬಹುದೇನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ಬರಮಾಡು ನಮ್ಮ ರಾಜ್ಯ ನರ್ತಕಿಯರನ್ನು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಮಾವ, ಮಿತ್ರ, ಸಹೋದರ, ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡ ಕುರು ರಾಜೇಶ್ವರ. ಅಲ, ಮಾವ, ಮಿತ್ರ, ಸಹೋದರ, ವಿಭು ಭಯಂಕರ ರೂಪ ಮನೋಹರ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮ ಮಿತ್ರ, ಅಲ, ಭಯಂಕರ ರೂಪ ಮನೋಹರ ವಿಭು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಮಲ್ಲ ಕರ್ಣನ ಪರಮ ಚಾಪ ವಿದ್ಯೆಯ ಮಲ್ಲ ಕರ್ಣನ ಪರಮ ಸದರ ಮಾವನ ಇದದಿ ಚತುರ ಸದರ ಮಾವನ ಇದದಿ ಚತುರ ಸದರ ಮಗದ ನಿಧಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಅಲ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮೆಲ್ಲ ಎಲ್ಲವ ಬಲ್ಲವ ಈ ಜಗಮೆಲ್ಲ ಮಿತ್ರ, ಸಹೋದರ, ಕರುನಾಡ ಗುರು ರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡ ಗುರು ರಾಜೇಶ್ವರ.
ನೀಲವರ್ಣದಾರಿ ಈ ಚಲುವ ನೀಲವರ್ಣದಾರಿ ಚೆಲುವ ಕೊಳಲನಾದದೆ ಕೊಳಲ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಹರಿ ಕೃಷ್ಣ ನಿನಗೆ ಈ ನರ್ತಕಿಯರ ನಮನಗಳು. ನರ್ತಕಿಯರೇ, ಕೃಷ್ಣ ಏನೆಂದರೆ ನರ್ತಕಿಯರೇ, ಈ ಕೃಷ್ಣನಂತಹ ನೀಲಿ ವರ್ಣಧಾರಿಯು ಸುಂದರನು ಈ ಹಸ್ತಿನಾವತಿಯಲ್ಲಿ ಬೇರಾರಿಲ್ಲವೋ ಏನೆಂದಿರಿ? ಮತ್ತೊಮ್ಮೆ ಹೇಳಿ. ಆ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಸ್ತಿನಾದೊಡೆಯ ಕೃಷ್ಣನಿಗಿವನು ಕಡುವೈರಿ ಮಹಸ್ತಿನಾಪುರದೊಡೆಯ ಕಲದಾರಿ ಇವನಿಗೆ ಸಾಧಿ ಯಾರು ಇವನಿಗೆ ಸರಿ ಸಾಧಿ ಯಾರು ಇವನಿಗೆ ಸರಿ ಸಾಧಿ ಯಾರು ಬಲದಲ್ಲಿ 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 ಸರಿ ಸಾಧಿ ಬಲದಲ್ಲಿ ಬಲದಲ್ಲಿ ಸರಿ ಸಾಧಿ ಕರುಣಾದ ಗುರುಭೂಪ ಕುಲ ತಿಲಕ ಮಗುಟೇಶ್ವರಾದಿ ವಂಶ ಕುಲ ತಿಲಕ ಮಗುಟೇಶ್ವರಾದಿ ಕರುಣಾದ ರಾಜೇಶ್ವರ ಕೃಷ್ಣ, ಇಂತಹ ನರ್ತನವನ್ನು ಆ ನಿನ್ನ ಪಾಂಡವರ ಸಭೆಯಲ್ಲಿ ಎಂದಾದರೂ ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಆ ಬಡ ಪಾಂಡವರಿಗೆ ಇಂತಹ ಯೋಗ ಎಲ್ಲಿಂದ ಬರಬೇಕಯ್ಯ? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದ್ದರಿಂದ ನಾನು ನಿಮ್ಮ ಮುಂದಿಡುವ ವಿಚಾರಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಕೇಳುತ್ತೇನೆ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಒಂದು ವೇಳೆ ಹಾಗೆ ಮಾಡದೇ ಹೋದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದು ಎಂಬುದನ್ನು ತಿಳಿಯಿರಿ.
ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆ ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಚಾರದಲ್ಲಿಯೇ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಪಾಂಡುನಂದನರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ನುಡಿದಂತೆ ನಾವು ನಡೆದುಕೊಂಡೆವು. ಈಗ ನಿಮ್ಮ ವಾಗ್ದಾನದಂತೆ ನಮಗೆ ಬರಬೇಕಾದ ಅರ್ಧವ ರಾಜ್ಯವನ್ನು ಕೊಡಿ ಎಂದು. ಸಭಾಸದರೇ, ಪಾಂಡವರ ಈ ವಿನಯ ವಚಗಳನ್ನು ಕೇಳಿದಿರಾ? ನೀವುಗಳು ಬಾಲ್ಯದಿಂದಲೂ ಅವರುಗಳ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಪ್ರಾಸನ, ಸರ್ಪಬಂಧ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಹಾಗೂ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾನ್ ಪಾಪಗಳನ್ನು ಮಲ್ಲಿಸಿ ಈ ಲೋಕ ಕಲ್ಯಾಣಾರ್ಥವಾಗಿ ತಮಗೆ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇದು ಸಂಧಿಗೆ ಸುಸಮಯ. ಶಾಂತಿಯಿಂದ ಇದನ್ನು ಅವರನ್ನು ಉದ್ಧರಿಸಿರಿ. ಇನ್ನು ಮುಂದಿನ ಕರ್ತವ್ಯಗಳನ್ನು ಅವಿಚಾರಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಪರಮಾತ್ಮ ಹೇಳಿದಂತೆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟು ಆದರ್ಶಕುಮಾರ ಪಿತಾಮಹ, ವೃದ್ಧರಾದ ನಿಮಗೆ ರಾಜ್ಯದ ವಿಚಾರ ಬೇಡವೆನಿಸುವುದು. ದುರ್ಯೋಧನ, ಯಾರು ಮಾತನ್ನಾಡುತ್ತಿರುವುದು? ಹೋ, ದಾಸಿ ಪುತ್ರ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಸಹ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ಅರಣ್ಯ ರೋಧನವೇ? ನಿನ್ನಂತವರಿಗೆ ಉಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ಹಿರಿಯರಾದ ನಮ್ಮ ಕರ್ತವ್ಯ. ರಾಜ್ಯ ಸೌಕರ್ಯವೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆದಷ್ಟು ಭೂಮಿನಾದರೂ ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವೇದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ, ಪಿತಾಮರಿಗಾಗಲಿ, ಆಚಾರ್ಯರಿಗಾಗಲಿ, ಅಥವಾ ಈ ಕೃಷ್ಣನಿಗಾಗಲಿ ನನ್ನೋರ್ವನಲ್ಲೇ ದೋಷಗಳು ಕಂಡುಬರುವುದು ಏಕೆ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವುಗಳು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿರುವಿರಿ. ನೀವು ಸುಮ್ಮನೆ ಕುಳಿತುಕೊಳ್ಳಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿ ಹೇಳಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಂಬಡುವ ಬುದ್ಧಿ ಏನಲ್ಲ ಈ ದುರ್ಯೋಧನನು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡಿ ನಿನ್ನ ವಾಗ್ಪಟುತ್ವ. ಏನೆಂದ ಕೃಷ್ಣ? ನಾನು ಅದನ್ನು ಮೊದಲೇ ಬಲ್ಲೆನು. ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ಆ ದುರಾಶಯದ ದುರಾಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ. ಈ ಕೆಚ್ಚದೆ ಕೌರವೇಶ್ವರನ್ನು ಕೊಚ್ಚಬೇಕೆಂದನಲ್ಲದೆ ಆ ನಿನ್ನ ತುಚ್ಛ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಎನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ಆ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಆ ಮರದ ಖಂಡದಲ್ಲಿ ತಮ್ಮ ದೊದಪದಾಕ್ಷೆಯನ್ನು ಆರಿಸಲು ತಂತ್ರ ರೂಪಿಸುತ್ತಿರುವರಲ್ಲ
ಆ ನಿನ್ನ ಮತಿಗೆಟ್ಟ ಪಾಂಡವರು, ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲ ಆ ನಿನ್ನ ಪಾಂಡವರು. ಅದು ಕೃಷ್ಣ ದುರಾಭಿಮಾನ. ಹೆಚ್ಚೇನು ನೀವಾರೇ ಏನೇ ಹೇಳಿದರು ಈ ಕೌರವೇಶ್ವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಈ ನಿನ್ನ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನು ಹಿಡಿಯುವುದು ಉಚಿತವಾದ ಕಾರ್ಯ. ಅಣ್ಣನ ಮಾತುಗಳೆಲ್ಲವೂ ಒಪ್ಪಿದವು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಇಂಥ ಯುದ್ಧ ಬೀರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಹೇಳಿ ಸಹೋದರ, ಪಾಂಡವರ ಕೂಡಿ ನೋಡುವುದು ಬೇಡ ಬೇಡವೋ ಆಡುತ್ತಲಿಯದು ಆಡಿ ಹೋಗಲಿ ಗದಿ ರಾಜ್ಯದಳು ಆಡುತ್ತಲಿಯದು ಆಡಿ ಹೋಗಲಿ ಗದಿ ರಾಜ್ಯದಳು ರಟ್ಟ ಪಾಂಡವರ ಮುಟ್ಟು ಮುರಿಯುತ್ತ ಹೇಳಿ ಪಾಂಡವರ ಕೂಡಿ ನೋಡುವುದು ಬೇಡ ಬೇಡವನು ಬೇಸರವೋ ಬೇಡ ಬೇಡವನು ಬೇಸರವೋ ಬೇಡ ಬೇಡವನು ಬೇಸರವೋ. ಕೃಷ್ಣ ಉಕ್ಕಿ ಬರುವ ಕ್ರೋಧವನ್ನು ಎತ್ತಿ ನಿಲ್ಲಬಲ್ಲೆ, ಬಿದ್ದ ಎದುರೋಳಿಗಳು ಹತ್ತು ನಡಗಿಸಬಲ್ಲೆ. ಆದರೆ ಈ ಶತ್ರುಗಳನ್ನು ಮಾತ್ರ ಸಹಿಸಲಾರೆ. ದಿಕ್ಕೆಟ್ಟು ದಿಕ್ಕಾಪಾಲರಾಗಿರುವ ಆ ನಿನ್ನ ಏಡಿ ಪಾಂಡವ ಸೇನಾ ಸಮೂಹವೆಲ್ಲ ಹಲಗಿ ಬಿಡವಲ್ಲ ನಾವೆಂದು ತಿಳಿ. ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಈ ನಿನ್ನ ಪುಂಡುತನ ಕೊನೆಯಾಗಿ ಹೋಗಲಿ. ಹೋಗು, ಸಮರವೇ ಸಿದ್ಧ ಎಂದು ಆ ನಿನ್ನ ಏಡಿ ಪಾಂಡವರಿಗೆ ತಿಳಿಸಿಬಿಡು. ಆ ನಿನ್ನ ಬಡ ಪಾಂಡವರು ಜೂಜಿನಲ್ಲಿ ಸೋತು ಸಮರ ಸಿದ್ಧವೆಂದು ಆ ಏಡಿ ಪಾಂಡವರು ತಿಳಿಸಿಬಿಡು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿ ಅರ್ಜುನನ ಮೇಲಿನ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯು ನಿಶಕ್ತರಾದ ಇಂಥ ವೃದ್ಧರಿಗೆ ಸೇರಿದ್ದೇ ಹೊರತು ನಮ್ಮಂತ ವೀರರಿಗೆ ಸೂಕ್ತವಲ್ಲ ಕೃಷ್ಣ, ಸೂಕ್ತವಲ್ಲ. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿಗೊಡಲು ಇಚ್ಛಿಸುವೆಯಾ? ಇದು ನಿನ್ನ ಧರ್ಮವೇನಯ್ಯ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದುತನಾಗಲೇ ಧಾತನ್ಯಾರೋ, ದುತನಾಗಲೇ ಧಾತನ್ಯಾರೋ, ಹಿತವ ಮರೆತರೆ ಕೆಣಕಿ ಫಲಿಸುವುದೇ, ಹಿತವ ಮರೆತರೆ ಕೆಣಕಿ ಫಲಿಸುವುದೇ, ಮುನ್ನ ಬರುವುದು ವೀರ ಸಮರ.
ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ ಭಾಮ ವಲ್ಲಭನೇ ಪಾಂಡು ತನೆಯರ ಹಿತವನ್ನು ಬಯಸುತ್ತ ಅಲ್ಲ ಅಲ್ಲ ಹಂಗಾದಿಪ್ಪ ಪಾಂಡು ತನೆಯರ ಹಿತವನ್ನು ಬಯಸುತ್ತ ಸತ್ಯ ಮಾತನ ಮಾಡಲು ಬಂದಿರುವೆ. ಸತ್ಯ ಮಾತನ ಮಾಡಲು ಬಂದಿರುವೆ. ಸಲ್ಲದು ನಿನಗೆ ವಲ್ಲಭನೇ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೇ ವಲ್ಲಭನೇ ಹಠವಂತರು ನಾವು ಚಿರವನ್ನು ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ಎಲ್ಲವೇ ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನ ಧನವನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾರೆವು. ನಿನ್ನ ದರ್ಪದ ನುಡಿಗಳಿಂದ ಯಾದವಾಗುಣೆಯ ಕಂಠ ಬಿಗದಂತಾಯಿತು. ಓಹೋ, ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳುವುದನ್ನ. ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ, ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ, ಘೋರ ಯುದ್ಧ ಬೇಡವೆಂದು ನಾ. ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ.
ಭಾರಿತಾನಯೇ ದ್ರೋಣ ವಿದುರ ಭೀಷ್ಮಾದಿ ಹಿರಿಯರನ್ನು ದ್ರೋಣ ವಿದುರ ಭೀಷ್ಮಾದಿ ಹಿರಿಯರನ್ನು ನೆರೆದ ಸಭೆಯೊಳಗೆ ಜರಿದಾಡಬಹುದೇ ನೆರೆದ ಸಭೆಯೊಳಗೆ ಜರಿದಾಡಬಹುದೇ ಹಠ ಮಾಡದೆ ಎನ್ನ ದಿಟ ನುಡಿಯಾಲಿಸೋ ಹಠ ಮಾಡದೆ ಎನ್ನ ದಿಟ ನುಡಿಯಾಲಿಸೋ ಗುರು ಪಾಂಡವರ ದ್ವೇಷಕ್ಕೆ ಮೂಲ ಗುರು ಪಾಂಡವರ ದ್ವೇಷಕ್ಕೆ ಮೂಲ ಶಕುನಿಯ ಸೇರಿನ ಕೃತ್ರಿಮ ಜಾಲ ಶಕುನಿಯ ಸೇಡಿನ ಕೃತ್ರಿಮ ಜಾಲ ದುರ್ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರ್ನಾಟವ ಬೋಧೆಗೆ ಕಿವಿಗೊಡದೆ ತಪ್ಪಿಸು ಯುದ್ಧದಿ ನಡೆಯುವ ದುರ್ನಾಟವ ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ ಘೋರ ಯುದ್ಧ ಬೇಡವೇನು ಸಾರಿ ಸಾರಿ ಬೇಡ ಸಾರಿ ಸಾರಿ ಬೇಡ ನಿನಗೆ ಭಾರಿ ತಾಳ್ಮೆಯೇ ಭಾರಿ ತಾಳ್ಮೆಯೇ ಭಾರಿ ತಾಳ್ಮೆಯೇ ದುರ್ಯೋಧನ ಈ ನಿನ್ನ ಗುರು ಹಿರಿಯರು ಬಂಧು ಬಾಂಧವರು ಈ ನಿನ್ನ ಸಹೋದರರು ಇವರುಗಳ ಮುಖವನ್ನು ಒಂದೇ ಒಂದು ಸಾರಿ ದೃಷ್ಟಿಸಿ ನೋಡು ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ನಾಶಗೊಳಿಸುವೆ ಏಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನೇ ಯುವರಾಜನೆಂದು ಸನ್ಮಾನಿಸುವರು ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಮಮತೆ ಹಾಗೂ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನೂ ಬೇಡ ದುರ್ಯೋಧನ ಯೋಚಿಸು ಇದು ಅತ್ಯಂತ ಮಹತ್ವದ ಸಮಯ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ ಶತ್ರುಗಳು ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾ ಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು ನಿನ್ನ ಆಗ ಆದರ್ಶ ನರಪತಿ ಎನ್ನುವೆ ಇಡೀ ರಾಜರಲ್ಲೇ ಅಗ್ರಗಣ್ಯನೆನ್ನುವೆ ಪಾಂಡವರಿಗೆ ಈ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಇಷ್ಟಾರ್ಥವನ್ನಾದರೂ ನೆರವೇರಿಸು ಈ ಸಂಧಿಗೆ ಸಮ್ಮತಿಸು ದುರ್ಯೋಧನ ಈ ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಮತ್ತಾರ ಸಲುವಾಗಿ ಕೃಷ್ಣ ನಿಮ್ಮಗಳ ಸಲುವಾಗಿ ಮುಂದೆ ಒದಗಬಹುದಾದಂತ ಭೀಷಣ ಯುದ್ಧದಿಂದ ಈ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು ಭಿಕ್ಷಾ ಪ್ರದಾನ ಮಾಡು ಗೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ ಪಾಂಡವರು ಜೂಜಾಡಿ ಸಕಲ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ ಸತ್ಯ ಧರ್ಮ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ ಹಾಗಲ್ಲ ಕೇಳು ವಾಸುದೇವ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ ಧರ್ಮ ಬಿರುಗಳಾದ ಆ ಪಾಂಡವರಿಗೆ ಈ ವಿಫಲವಾದ ಸಾಮ್ರಾಜ್ಯವನ್ನೊಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ದುರ್ಯೋಧನ ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಹೋಗಲಿ, ಐವರಿಗೆ 5 ಗ್ರಾಮಗಳನ್ನಾದರೂ ಕೊಟ್ಟು ಸಂಧಿ ಮಾಡಿಕೋ. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ 50 ಗ್ರಾಮಗಳಲ್ಲಿ ಭಿಕ್ಷೆ ಬೇಡುತ್ತಿರುವ ಗ್ರಾಮಗಳು ಈಗಲೂ ಇವೆ. ಅಲ್ಲಿಗೆ ಬೇಕಾದರೂ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಪಡಿಸುವೆವು. ದುರ್ಯೋಧನ, ನಮ್ಮ ಭೀಮಸೇನಿದ್ದಾನಲ್ಲ, ಅವನು ಮಹಾಕೋಪಿಷ್ಟ. ಅದು ಅಲ್ಲದೆ
ಹಿಂದೆ ನೀವು ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ಒಂದು ಶಪಥವನ್ನು ಮಾಡಿದ್ದನು, ನೆನಪಿಸಿಕೋ. ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕೊಟ್ಟುವೆನೆಂತಲೂ ಹಾಗೂ ಅವನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿಯುವುದಾಗಿಯೂ ಮಾಡಿರುವೆನು. ಅವನಿಗೆ ಒಂದು ಗ್ರಾಮವನ್ನಾದರೂ ಕೊಟ್ಟು ನಿನ್ನ ಸಹೋದರರ ಹಾಗೂ ನಿನ್ನ ಪ್ರಾಣವನ್ನು ಉಳಿಸಿಕೋ. ಕೃಷ್ಣ ಮನಸ್ಸಿನಲ್ಲಿ ಸದಾ ಯುದ್ಧದ ಯೋಚನೆಯನ್ನೇ ತುಂಬಿಕೊಂಡು ಈ ಸಂಧಿಯ ವಿಚಾರವನ್ನಿಟ್ಟುಕೊಂಡು ಇಲ್ಲಿವರೆಗೆ ಬಂದಿರುವೆಯಾ? ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಒಂದ್ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳನ್ನು ಏನೆಂದು ಕೇಳಿವೆಯೋ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದ್ಯೂತಕ್ಕೆ ಎಳೆದುದನ್ನು ಮರೆತೆಯ? ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪಮಾನವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸದೆ ಬಿಡದು ಎಂಬುದನ್ನು ನೆನಪಿನಲ್ಲಿಡು. ಪಾಪಾಶಯ, ಈ ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತುಗಳನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಆ ಪಾಂಡವರನ್ನು ಕಾಡಿಗಾಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ಈ ಕೌರವೇಶ್ವರನನ್ನು ಒಂದು ಮಯೋ ಸಭೆಯಲ್ಲಿ ಆ ಕೈ ತಟ್ಟಿ ಕೆಣಕಿ ಕೇಕೆ ಹಾಕಿಗಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲೆ ಅಂದೇ ತೊಟ್ಟನು ಕೃಷ್ಣಾಚಲ. ಸ್ವಯಂ ಭೂತ ಪೇತ್ರನಿಗೆ ಒಡೆಯನಾದ ಆ ಭೂತನಾಥೇಶ್ವರನೇ ಕದನಕ್ಕೆ ಸರಿಯೇ ಕಲಿ ಅಂಶದಿಂದ ನಿರ್ಮಿತವಾದ ಆ ಈ ಕುರು ಸಾಮ್ರಾಜ್ಯವೇ ರಕ್ತದ ಮುಡಿವಿನ ಸರಿಯೇ. ಅಸ್ತೈಶ್ವರ್ಯ ಸಂಪನ್ನನಾದ ನಾನು ಹಸ್ತಿನಾವತಿಯ ಮಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೆಟ್ಟರೂ ಸರಿಗೆ ಎಲೆಗೆಳದೆ ಭೂಮಿಯಲ್ಲ. ಅವನು ಕೃಷ್ಣ ಕೆಟ್ಟರೂ ಸರಿಗೆ ಎಲೆಗೆಳದೆ ಬಿಟ್ಟು ಬರಲು ಗುರು ಭೂಮಿಯಲ್ಲ. ಹೊತ್ತ ಹೋಗಲಿಂದ ಬುಧವ ತಟ್ಟ ನಟ್ಟಿ ಮೆರವೆಯ ಬಯಲಿ ಕುಲವ ಮೆಟ್ಟಿ ಮೆರವೆಯನ್ ಬೈಲಿಕೊಳ್ಳವ ಕಟ್ಟೆಯಲ್ಲಿ ಕೋರಬೇಳೆ ತೆರಮದಿ ಪಾಂಡವರೊಡೆಯಲಿ ಕಟ್ಟೆಯಲ್ಲಿ ಕೋರಬೇಳೆ. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. ಗುರು ಬಲರಾಮರ ಬೆಂಬಲವಿರಲು ಛಲವನ್ನು ಬಿಡದೆ ನೆಲವನ್ನು ಕೊಡಲು. और कल बोल और दस भूल मंडल और कल बोल ಅಲ್ಲವೇ ಮಾನವ, ಪಾಂಡವರಿಗೆ ಸಮಭಾಗವ ಕೊಡಿಸ ಕೊಟ್ಟ ಸಮಸಾಧಕವ ನನ್ನ ಮಾರ್ಗವನ್ನು ನಿರ್ಧರಿಸಲು ನೀ ಸಜ್ಜಾಗಿರುವೆ.
ಯಾದವ ಆಗಾದಲ್ಲಿ ಸಂಧಾನಕ್ಕಾಗಿ ಬಂದ ಸಭೆಯನ್ನು ಸಂತೋಷದವ. ಸಂಧಾನಕ್ಕಾಗಿ ಬಂದ ಸಭೆಯನ್ನು ಸಂತೋಷದವ. ಕಡೆಯಲ್ಲಿ ತೋರಬೇಕೆ ಕರಮದಿ ಪಾಂಡವ ನಡೆಯಲಿಕ್ಕೆ. ಕಡೆಯಲ್ಲಿ ತೋರಬೇಕೆ ಕತ್ತರು ಸರಿ ಎಳೆಗೆಳದೆ ಕೆಟ್ಟ ಬಲದ ಕುರುಬೂಂಜನ. ಹೌದು ಕೃಷ್ಣ. ಕತ್ತರು ಸರಿ ಎಳೆಗೆಳದೆ ಕೆಟ್ಟ ಬಲದ ಕುರುಬೂಂಜನ. ಹೊತ್ತ ಹೋಸದಿಂದ ಬುಜವ ಕಟ್ಟೆ ನಟ್ಟಿ ಮೆರವೆ ಬೈರಿಕೊಳ್ಳವ. ಹೊತ್ತ ಹೋಸದಿಂದ ಬುಜವ ಕಟ್ಟೆ ನಟ್ಟಿ ಮೆರವೆ ಬೈರಿಕೊಳ್ಳವ. ಕಡೆಯಲ್ಲಿ ತೋರಬೇಕೆ ಕರಮದಿ ಪಾಂಡವ ನಡೆಯಲಿಕ್ಕೆ. ಕಡೆಯಲ್ಲಿ ತೋರಬೇಕೆ ಕಡೆಯಲ್ಲಿ ತೋರಬೇಕೆ ಕಡೆಯಲ್ಲಿ ತೋರಬೇಕೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸಿದ್ದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಲ್ಪನದಲ್ಲಿ ವೀರರಥಿಕರ ವೀರ ಘೋಷಣದಲ್ಲಿ ಸಂಧಿಯಿಂದೆಂದಿಗೂ ರಾಜ್ಯ ಲಭಿಸದು. ಕೃಷ್ಣ, ಹೋಗು, ಛಲ ತೊಟ್ಟು ಮಾಡುವ ಯುದ್ಧ ಕಾಡಾಕಡೆ. ಸತ್ತರೆ ಸಾಹಿತ್ಯ, ಬದುಕಿದರೆ ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು, ಆ ನಿನ್ನ ಬಡ ಪಾಂಡವರಿಗೆ ಯುದ್ಧಕ್ಕೆ ಬೇಕಾದ ಸಕಲ ಸರಕಳಿಗಳನ್ನು ಸಿದ್ಧಪಡಿಸಿಕೊಳ್ಳಲು ತಿಳಿಸಿಬಿಡು. ದುರ್ಯೋಧನ, ಕಡೆಗೂ ನನ್ನ ಮನವಿಯನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಆ ಪುರಸ್ಕರಿಸುವ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸಿದರೆ ಇದು ವಂಶಕಳಂಕ ಸ್ವರೂಪಿಯೇ. ಗತಿ ಬೇಡ ದುರ್ಯೋಧನನೇ, ತೋರಿಗ ಜಾತಿಗಳು ಸೈರಿಕೆ. ಗತಿ ಬೇಡ ದುರ್ಯೋಧನನೇ, ತೋರಿಗ ಜಾತಿಗಳು ಸೈರಿಕೆ. ಅದಕ್ಕಿಂತ ಬದಲವೇ ಅದೇ ಮಾತು ಬದಲವೇ. ಅದಕ್ಕಿಂತ ಬದಲವೇ ಅದೇ ಮಾತು ಬದಲವೇ. ಕುಲಹೀನ ಕುಲವ ಮನತೆಯ ಕುಲಗಳು ಮರೆಯದೆ ಬಿಡುವನೆ. ಕುಲಹೀನ ಕುಲವ ಮನತೆಯ ಕುಲಗಳು ಮರೆಯದೆ ಬಿಡುವನೆ. ಅದನಗದೆ ನಿನ್ನ ಪದವನಡಗಿಕ. ಅದನಗಲಿ ನಿನ್ನ ಪದವನಡಗಿಕ. ಚತುರರಿಹರು ಮರುಳೇ. ಮಂದಮತಿಯಂತೆ ಗೊಂದಲರಿಯದೆ ದೊಂದುದವ ಪಡುವೆ. ನಿಸುಯೋಧನ ದೊಂದುದವ ಪಡುವೆ. ಕೈಸಾರು ನಾ ಸಂಸೆ ಈ ನಿನ್ನ ಮೋಸ. ಕೈಸಾರು ನಾ ಸಂಸೆ ಈ ನಿನ್ನ ಮೋಸ. ಸೈರಿಸಬಲ್ಲವರಾರೋ ಸುಯೋಧನ, ಸೈರಿಸಬಲ್ಲವರಾರೋ. ಪರಮ ಪುರುಷನೊಬ್ಬ ಪುರುಷನು ಹೊರಗೆ ಹೊರಗಿವೆ ಕೆಡುಕನೆ. ಪರಮ ಪುರುಷನೊಬ್ಬ ಪುರುಷನು ಹೊರಗೆ ಹೊರಗಿವೆ ಕೆಡುಕನೆ. ಗತಿ ಬೇಡ ಸುಯೋಧನನೇ, ತೋರಿಗ ಜಾತಿಗಳು ಸೈರಣೆ. ಸೈರಣೆ ಸೈರಣೆ. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಲೆ ನಿರ್ಣಯಿಸಿ ಮುಖ್ಯ ಸಲಹೆ ಇಟ್ಟಿದ್ದೇನೆ. ಓಹೋ, ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನಂತಲೋ? ಅದು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನನ್ನ ಮಾವನಾದ ಸೌಬಲ ರಾಜರು ನನಗಾಗಲೇ ಸಂದೇಶವನ್ನಿತ್ತಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ ಸ್ವೀಕರಿಸು. ನಿಮ್ಮ ಅದ್ಭುತವಾದ ಸ್ವೀಕಾರವನ್ನು ನಾನು ಅತ್ಯುತ್ತಮನಿಗೆಯೇ ಸ್ವೀಕರಿಸುವೆನು. ಸ್ವೀಕರಿಸು. ಸಹೋದರ ದುಶ್ಯಾಸನ, ಅಗ್ರಜ! ಸಿಂಧು ರಾಜ,
ಮಿತ್ರ ಕರ್ಣ, ಮಾವ ಶಕುನಿ, ಬಂಧಿಸಿ ಈ ಕಪಟಿ ಕೃಷ್ಣನನ್ನು. ಯಾರನ್ನು ಬಂಧಿಸಲು ಇಚ್ಛಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಉತ್ತರವನ್ನೇ ಕೊಡುತ್ತೇವೆ. ಬಟ್ಟೆಯಿಂದ ಬೆಂಕಿಯನ್ನು, ಮರಳಿನಿಂದ ಸಾಗರವನ್ನು, ಈಸಣಿಕೆಯಿಂದ ಗಾಳಿಯನ್ನು ಪ್ರತಿಬಂಧಿಸಲು ಇಚ್ಛಿಸುವಿರಾ? ನಿಮ್ಮಿಂದಾಗದು. ವ್ಯರ್ಥ ದುರ್ಯೋಧನ, ವ್ಯರ್ಥ. ಸಹೋದರ ದುಶ್ಯಾಸನ, ಅಗ್ರಜ, ಬಂಧಿಸು ಈ ಕಪಟಿ ಕೃಷ್ಣನನ್ನು. ಮಾಯೆ, ಮಾಯೆ, ಮಾಯೆ. ಕರ್ಣ, ಭಾವ, ಕೌಂತೆಯ. ಪರಮಾತ್ಮ, ಕರ್ಣ, ಪರಮಾತ್ಮ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಿದೆ. ಈ ಅರಣ್ಯ ಮಾರ್ಗ ಮುಗಿಯುವವರೆಗೂ ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ. ಕರ್ಣ, ಈ ಸೂತನಲ್ಲಿಯೂ ವಿಚಾರವೇ ಪರಮಾತ್ಮ. ಹೌದು ಕರ್ಣ. ಕಾಮ ಜನಕ ಹರಿಯೇ ಮಹಾಮಹಿಮರಾದ ನೀವು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಪರಮಾತ್ಮ? ಪರಮಾತ್ಮ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಕಂಡುಬರುವವೇ? ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ನೀನು ಸೂತನಲ್ಲ ಕರ್ಣ. ಪರಮಾತ್ಮ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಂತಿ ಮಾತೆಯ
ವೃತ್ತಾಂತವು ನಿಮಗೆ ತಿಳಿದಿದೆ. ಹಾಗಾದರೆ ತಿಳಿಸುವೆಯಾ ವಾಸುದೇವ? ತಿಳಿಸುವೆನು ಕರ್ಣ. ಹಾಗಾದರೆ ನಿನ್ನ ಜನನ ಕರ್ಣವಾರ ಬೆಳೆದೆ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದೆ ಗಂಗಾ ನದಿಯ ತೀರ. ನಾಮಧೇಯದಿ ಗಾನಯೂರ. ಕರ್ಣ ನಾಮಧೇಯದಿ ಗಾನಶೂರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ಹಾಗಾದರೆ ನನ್ನನ್ನು ಸೂತ ನೀಚನೆಂದು ಹೀಯಾಳಿಸುತ್ತಲೇ ಇರುವರಲ್ಲ ಪರಮಾತ್ಮ. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನು. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶನೇನು. ಪಾಂಡವರೊಳು ಸೇರಿಸುವುದೇ ಕರ್ಣ. ಪಾಂಡವರೊಳು ಸೇರಿಸುವುದೇ ಬಾಳು ನಿವಾರ. ಕ್ಷೇಮದಿ ಬಾಳು ನಿವಾರ. ಕ್ಷೇಮದಿ ಬಾಳು ನಿವಾರ. ನೀನು ಕ್ಷೇಮದಿ. ಪರಮಾತ್ಮ, ಆ ಪಾಂಡವರೊಡನೆ ಕೂಡಿ ಬಾಳುವುದೇ ಅದೆಂದಿಗೂ ಸಾಧ್ಯವಾಗದ ಮಾತು ಪರಮಾತ್ಮ. ನನ್ನ ಮಾತನ್ನು ಸತ್ಯವೆಂದು ನೆಂಬು. ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀರ. ಮಾತೆ ಕೊಟ್ಟಿಯ ವರ. ಕೃಷಿ ಮಾತೆಯ ವರ. ವೀರವರ. ರವಿಕುವರ. ವೀರವರ. ಹೌದು ಕರ್ಣ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಈ ಜಗತ್ತನ್ನು ಬೆಳಗುವ ಆ ಭಗವಾನ್ ಸೂರ್ಯದೇವನೇ ನಿನ್ನ ಜನಕನು. ಇನ್ನು ವೀರ ಮಾತೆಯಾದ ಕುಂತಿದೇವಿಯು ನಿನ್ನ ಜನನಿಯು. ಇನ್ನು ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಕರ್ಣ, ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಪಾಂಡುರಾಜ ಕುಂತಿದೇವಿ ನನ್ನ ಜನನಿ ಜನಕರೇ. ಹೌದು ಕರ್ಣ. ಪರಮಾತ್ಮ, ಕರ್ಣ, ಈ ದಿನ ನಿಮ್ಮ ಮಾತುಗಳು ಆಶ್ಚರ್ಯವಾಗಿದೆಯಲ್ಲ. ಏಕೆ ಕರ್ಣ? ಓ ಓ ಮರೆತಿದ್ದೆ, ಇದು ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆ ಕಾಯಲು ನನ್ನನ್ನು ಈ ರೀತಿ ವಂಚಿಸಿದ್ದೀರೇವಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ಸತ್ಯವೆಂಬ ನಂಬಲು ಸಹಜ ಆಧಾರಗಳಿವೆ ಪರಮಾತ್ಮ. ಏಕಿಲ್ಲ ಕರ್ಣ? ದೇವಾ ಶೋಧನೆಯೇ
ಪಾಂಡವರು ನನ್ನ ಸಹೋದರರೇ ಆದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡುವುದು ರವರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದಾದರೂ ಎಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ವಾಸುದೇವ. ಈಗಲೂ ನನ್ನ ಸಂಗಡ ಬಾ ಕರ್ಣ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುತ್ತೇನೆ. ಇನ್ನು ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುವೆಯಂತೆ. ನನ್ನ ಸಂಗಡ ಬಾ ಕರ್ಣ. ಪರಮಾತ್ಮ, ನೀವು ಹೇಳುವ ಮಾತು ಸತ್ಯವಾದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚನೆಂದು ಎಣಿಸುತ್ತಲೇ ಇರುವರಲ್ಲ ವಾಸುದೇವ. ನಾನು ಇಂಥವನೇ ಎಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ಕರ್ಣ, ಪರಮಾತ್ಮ, ನೀನು ಇಂಥವನೇ ಎಂಬ ವಿಚಾರ ಕೇವಲ ವಿದುರ, ಭೀಷ್ಮ ಹಾಗೂ ನಿನ್ನ ತಾಯಿಗೂ ಸಹ ತಿಳಿದಿರಲಿಲ್ಲ. ನಿನ್ನ ತಾಯಿಯು ನಿನ್ನನ್ನು ನೋಡಿದಾಗಲೆಲ್ಲವೂ ದೇವ ಆ ಕರ್ಣನಾರು, ಅವನನ್ನು ನೋಡುತ್ತಿದ್ದರೆ ನನಗೆ ಒಂದು ರೀತಿಯ ಮರುಕ ಉಂಟಾಗುವುದು. ದೇವ ಆ ಕರ್ಣನಾರು ಎಂದು ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆದರೆ ನಿನ್ನ ವಿಚಾರವು ನಿನ್ನ ಜನ್ಮರಹಸ್ಯ. ನಿನ್ನ ತಾಯಿಗೆ ವಿದುರ ಹಾಗೂ ಭೀಷ್ಮನನ್ನು ಬಿಟ್ಟರೆ ಮತ್ತಾರಿಗೂ ತಿಳಿದಿಲ್ಲ ಕರ್ಣ. ವಾಸುದೇವ, ಕರ್ಣ, ನಾನು ಬಂದು ಬಹಳ ಹೊತ್ತಾಯಿತು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯು ನಿನ್ನ ಹೆತ್ತ ತಾಯಿ. ಆಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಬರಲಿ ಕರ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯನಾಡತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಕುಂತಿದೇವಿ ಧರ್ಮನು ನನ್ನ ಜನನಿ ಜನಕರೇ. ಸತ್ಯಸಂಧನಾದ ಆ ಧರ್ಮರಾಯನು ನನ್ನ ಸಹೋದರನೇ. ಇನ್ನು ಸಾವಿರ ಆನೆ ಬಲವುಳ್ಳ ರೌದ್ರಾಂತ ಸಂಭೂತನಾದ ಆ ಭೀಮಸೇನ ನನ್ನ ಸಹೋದರನೇ. ತೇಜೋಮಯಿಗಳಾದ ಆ ನಕುಲ ಸಹದೇವರುಗಳು ನನ್ನ ಸಹೋದರರೇ, ನನ್ನ ಸಹೋದರರೇ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವಂ ಪಡೆದು ದಶ ದಿಕ್ಕುಗಳಲ್ಲಿ ದಶನಾಮಾಂಕಿತನಿಂದ ಯಾರೊಡನೆ ಯುದ್ಧಕ್ಕೆ ನಿಂತರೂ ಸರಿಯೇ ಅಪಜಯವನ್ನೇ ಕಾಣದ ಆ ನನ್ನ ಪರಮ ವೈರಿ ಅರ್ಜುನ ನನ್ನ ಸಹೋದರನೇ, ನನ್ನ ಸಹೋದರನೇ. ಹೇ ಅರ್ಜುನ, ಮುಂಬರುವ ಯುದ್ಧದಲ್ಲಿ ನಿನ್ನ ಶಿರಚ್ಛೇದನ ಮಾಡುವನೆಂದು ಪ್ರತಿಜ್ಞೆ ಮಾಡಿರುವೆ. ಆ ನಿನ್ನ ಶಿರಸ್ಸು ಈ ದರೆಗುಳಿಲಿ ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿಗಣ್ಣುಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರೆಂದು ಯಾರೆಂಬುದನ್ನೇ ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಹೇ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಜನಿಸಿ ಆ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ, ಪಾಂಡವರನ್ನು ಕೊಲ್ಲಲೇ ಹೊರಟಿರುವೆ. ಕೊಲ್ಲಲೇ ಪಾಂಡುಕುಮಾರ ನಾ ಕೊಲ್ಲಲೇ ದುರದೋಳ್ತ ಮಂದಿರಂ ನಾ ಕೊಲ್ಲುವುದೇ ಕೊಲ್ಲದೆ ನಾ ಬಿಟ್ಟೊಡೆ ಕೊಲ್ಲದೆ ನಾ ಬಿಟ್ಟೊಡೆ ಗೌರವೇಂದ್ರನು ಈ ದಾರುಣೆಗಳು ಸುಖ ಸಂಪತ್ತಿ ನಿಂಬಾಳ್ವನೇ ಛಲದಿ ಪಾರ್ಥನರುಂಡವಂ ಕರಿದು ಛಲದಿ ಪಾರ್ಥನರುಂಡವಂ ಕರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಕ್ಕಾಗದೆ ಪಾರ್ಥನ ಘೋರ ಶರಗೆನ ತುತ್ತ
ಗೊತ್ತಾಗಲೇ